ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್, ಸಮಗ್ರ ಮಾಹಿತಿ ಮತ್ತು ಪ್ರಶ್ನೋತ್ತರಗಳು. ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಎಂದರೆ ನಿಮ್ಮ ಡಿಜಿಟಲ್, ಕಂಪ್ಯೂಟರ್, ಮೊಬೈಲ್, ಕ್ಲೌಡ್ ಅಥವಾ ಭೌತಿಕ, ಕಾಗದದ ಕಡತಗಳು, ಫೈಲ್ಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸುವುದು, ಸಂಗ್ರಹಿಸುವುದು ಮತ್ತು ನಿರ್ವಹಿಸುವುದು. ಇದು ಮಾಹಿತಿಯನ್ನು ಸುಲಭವಾಗಿ ಹುಡುಕಲು, ಸಮಯವನ್ನು ಉಳಿಸಲು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಏಕೆ ಮುಖ್ಯ? ಸಮಯ ಉಳಿತಾಯ. ನಿಮಗೆ ಬೇಕಾದ ಫೈಲ್ಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಹುಡುಕಲು ಸಹಾಯ ಮಾಡುತ್ತದೆ. ಅಸ್ತವ್ಯಸ್ತವಾಗಿರುವ ಫೋಲ್ಡರ್ಗಳಲ್ಲಿ ಹುಡುಕಲು ವ್ಯರ್ಥವಾಗುವ ಸಮಯವನ್ನು ಉಳಿಸುತ್ತದೆ. ಒತ್ತಡ ಕಡಿಮೆ. ಅಸ್ತವ್ಯಸ್ತತೆಯಿಂದ ಉಂಟಾಗುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸವನ್ನು ಹೆಚ್ಚು ಆರಾಮವಾಗಿ ಮಾಡಲು ಅನುವು ಮಾಡಿಕೊಡುತ್ತದೆ. ಉತ್ಪಾದಕತೆ ಹೆಚ್ಚಳ. ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಮಾಡಲು ಸಹಾಯ ಮಾಡುತ್ತದೆ. ಮಾಹಿತಿ ಸುರಕ್ಷತೆ. ಪ್ರಮುಖ ಫೈಲ್ಗಳು ಕಳೆದುಹೋಗುವುದನ್ನು, ತಪ್ಪಾಗಿ ಅಳಿಸುವುದನ್ನು ಅಥವಾ ಪ್ರವೇಶಿಸಲಾಗದಂತೆ ಆಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಸಹಯೋಗ ಸುಧಾರಣೆ. ಬೇರೆಯವರೊಂದಿಗೆ ಕೆಲಸ ಮಾಡುವಾಗ ಅಥವಾ ಫೈಲ್ಗಳನ್ನು ಹಂಚಿಕೊಳ್ಳುವಾಗ ಅವುಗಳನ್ನು ಸುಲಭವಾಗಿ ಪತ್ತೆಹಚ್ಚಲು ಮತ್ತು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬ್ಯಾಕಪ್ ಸುಲಭ. ವ್ಯವಸ್ಥಿತವಾಗಿರುವ ಫೈಲ್ಗಳನ್ನು ಬ್ಯಾಕಪ್ ಮಾಡುವುದು ಮತ್ತು ಮರುಸ್ಥಾಪಿಸುವುದು ಸುಲಭ. ಪರಿಣಾಮಕಾರಿ ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ಗಾಗಿ ಪ್ರಮುಖ ತತ್ವಗಳು ಮತ್ತು ಸುಳಿವುಗಳು. ಸ್ಪಷ್ಟ ಮತ್ತು ತಾರ್ಕಿಕ ರಚನೆ. ನಿಮ್ಮ ಫೈಲ್ಗಳನ್ನು ವಿಭಾಗಗಳಾಗಿ ವಿಂಗಡಿಸಿ. ಉದಾಹರಣೆಗೆ, ವೈಯಕ್ತಿಕ, ಕೆಲಸ, ಕಾಲೇಜು, ಹವ್ಯಾಸಗಳು ಇತ್ಯಾದಿ. ಪ್ರತಿ ವಿಭಾಗದೊಳಗೆ ಉಪ ಫೋಲ್ಡರ್ಗಳನ್ನು ರಚಿಸಿ. ಉದಾಹರಣೆಗೆ, ಕೆಲಸ ಇದಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ವರದಿಗಳು, ಸಭೆಗಳು, ಡೇಟಾ ಹೀಗೆ. ಆಳವಾದ ಫೋಲ್ಡರ್ ರಚನೆ. ತುಂಬಾ ಹೆಚ್ಚು ಉಪ ಫೋಲ್ಡರ್ಗಳು ತಪ್ಪಿಸಿ, ಇದು ಹುಡುಕಾಟವನ್ನು ಕಷ್ಟಕರವಾಗಿಸಬಹುದು. 3 ರಿಂದ 4 ಹಂತಗಳು ಸೂಕ್ತ. ಒಂದೇ ರೀತಿಯ ಹೆಸರಿಸುವ ನಿಯಮಗಳು. ಫೈಲ್ಗಳು ಮತ್ತು ಫೋಲ್ಡರ್ಗಳಿಗೆ ಅರ್ಥಪೂರ್ಣ ಮತ್ತು ಒಂದೇ ರೀತಿಯ ಹೆಸರನ್ನು ಇಡಿ. ದಿನಾಂಕ. ಸ್ವರೂಪದಲ್ಲಿ ದಿನಾಂಕವನ್ನು ಸೇರಿಸಿ. ಉದಾಹರಣೆಗೆ, 2023 ಅಕ್ಟೋಬರ್ 26. ಇದು ಕಾಲಾನುಕ್ರಮದಲ್ಲಿ ಫೈಲ್ಗಳನ್ನು ವಿಂಗಡಿಸಲು ಸಹಾಯ ಮಾಡುತ್ತದೆ. ಪ್ರಾಜೆಕ್ಟ್ ಅಥವಾ ವಿಷಯ. ಫೈಲ್ ಯಾವ ಪ್ರಾಜೆಕ್ಟ್ಗೆ ಅಥವಾ ವಿಷಯಕ್ಕೆ ಸಂಬಂಧಿಸಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಿ. ವಿವರಣೆ. ಫೈಲ್ನ ವಿಷಯದ ಕುರಿತು ಸಂಕ್ಷಿಪ್ತ ವಿವರಣೆ ನೀಡಿ. ಆವೃತ್ತಿ. ನಂತಹ ಆವೃತ್ತಿ ಸಂಖ್ಯೆಗಳನ್ನು ಬಳಸಿ. ಅನಗತ್ಯ ಫೈಲ್ಗಳನ್ನು ಅಳಿಸುವುದು ಅಥವಾ ಆರ್ಕೈವ್ ಮಾಡುವುದು. ನಿಯಮಿತವಾಗಿ, ಮಾಸಿಕ ಅಥವಾ ತ್ರೈಮಾಸಿಕ, ನಿಮ್ಮ ಫೈಲ್ಗಳನ್ನು ಪರಿಶೀಲಿಸಿ. ಇನ್ನು ಮುಂದೆ ಅಗತ್ಯವಿಲ್ಲದ ಹಳೆಯ, ನಕಲು ಅಥವಾ ಅನಗತ್ಯ ಫೈಲ್ಗಳನ್ನು ಅಳಿಸಿ. ತಕ್ಷಣಕ್ಕೆ ಅಗತ್ಯವಿಲ್ಲದ ಅಥವಾ ಭವಿಷ್ಯದಲ್ಲಿ ಬೇಕಾಗಬಹುದಾದ ಫೈಲ್ಗಳನ್ನು ಆರ್ಕೈವ್ ಎಂಬ ಪ್ರತ್ಯೇಕ ಫೋಲ್ಡರ್ಗೆ ಸೇರಿಸಿ. ನಿಯಮಿತ ನಿರ್ವಹಣೆ. ಇಂದು ಇದನ್ನು ಇಲ್ಲಿ ಇಟ್ಟುಬಿಡುತ್ತೇನೆ ಎಂದು ಹೇಳಿ ಅಸ್ತವ್ಯಸ್ತವಾಗಿರುವ ಫೋಲ್ಡರ್ಗೆ ಸೇರಿಸಬೇಡಿ. ಫೈಲ್ ಅನ್ನು ಉಳಿಸುವಾಗಲೇ ಸರಿಯಾದ ಸ್ಥಳಕ್ಕೆ ವರ್ಗಾಯಿಸಿ. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿಮ್ಮ ಫೈಲ್ ಸಿಸ್ಟಮ್ ಅನ್ನು ಪರಿಶೀಲಿಸಿ ಮತ್ತು ಸ್ವಚ್ಛಗೊಳಿಸಿ. ಬ್ಯಾಕಪ್. ನಿಮ್ಮ ಪ್ರಮುಖ ಫೈಲ್ಗಳನ್ನು ನಿಯಮಿತವಾಗಿ ಬಾಹ್ಯ ಹಾರ್ಡ್ ಡ್ರೈವ್, ಕ್ಲೌಡ್ ಸ್ಟೋರೇಜ್ಗಳಾದ ಗೂಗಲ್ ಡ್ರೈವ್, ಡ್ರಾಪ್ ಬಾಕ್ಸ್, ಒನ್ ಡ್ರೈವ್ ಅಥವಾ ನೆಟ್ವರ್ಕ್ ಡ್ರೈವ್ಗೆ ಬ್ಯಾಕಪ್ ಮಾಡಿ. ಇದು ಡೇಟಾ ನಷ್ಟದಿಂದ ರಕ್ಷಿಸುತ್ತದೆ. ಸರಳತೆ. ನಿಮ್ಮ ಫೋಲ್ಡರ್ ರಚನೆಯನ್ನು ಸಾಧ್ಯವಾದಷ್ಟು ಸರಳವಾಗಿಡಿ. ತುಂಬಾ ಸಂಕೀರ್ಣವಾದ ವ್ಯವಸ್ಥೆ ಕಾಲಾನಂತರದಲ್ಲಿ ಕಷ್ಟಕರವಾಗುತ್ತದೆ. ಶೋಧ. ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಇರುವ ಶೋಧ ಎಂಬ ವೈಶಿಷ್ಟ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿ. ಉತ್ತಮವಾಗಿ ಹೆಸರಿಸಿದ ಫೈಲ್ಗಳು ಹುಡುಕಲು ಸುಲಭ. ಡಿಜಿಟಲ್ ಮತ್ತು ಭೌತಿಕ ಫೈಲ್ ಮ್ಯಾನೇಜ್ಮೆಂಟ್. ಡಿಜಿಟಲ್ ಫೈಲ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಕ್ಲೌಡ್ ಸೇವೆಗಳಲ್ಲಿನ ಫೈಲ್ಗಳನ್ನು ಸಂಘಟಿಸುವುದು. ಇದಕ್ಕೆ ಆಪರೇಟಿಂಗ್ ಸಿಸ್ಟಂನ ಫೈಲ್ ಎಕ್ಸ್ಪ್ಲೋರರ್, ಕ್ಲೌಡ್ ಸ್ಟೋರೇಜ್ ಸೇವೆಗಳು ಅಥವಾ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು ಸಹಾಯಕ. ಭೌತಿಕ ಫೈಲ್ ಮ್ಯಾನೇಜ್ಮೆಂಟ್. ಕಾಗದದ ದಾಖಲೆಗಳನ್ನು ಫೈಲ್ ಕಬೋರ್ಡ್ಗಳು, ಫೈಲ್ ಫೋಲ್ಡರ್ಗಳು, ಲೇಬಲ್ಗಳು ಮತ್ತು ಬಣ್ಣ ಕೋಡಿಂಗ್ ಬಳಸಿ ಸಂಘಟಿಸುವುದು. ಪ್ರಶ್ನೋತ್ತರಗಳು. ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಏಕೆ ಮುಖ್ಯ? ಉತ್ತರ: ಇದು ಸಮಯವನ್ನು ಉಳಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಮಾಹಿತಿಯನ್ನು ಸುರಕ್ಷಿತವಾಗಿರಿಸುತ್ತದೆ ಮತ್ತು ಫೈಲ್ಗಳನ್ನು ಸುಲಭವಾಗಿ ಹುಡುಕಲು ಸಹಾಯ ಮಾಡುತ್ತದೆ. ಡಿಜಿಟಲ್ ಯುಗದಲ್ಲಿ ಮಾಹಿತಿಯ ಮಹಾಪೂರವನ್ನು ನಿರ್ವಹಿಸಲು ಇದು ಅತ್ಯಗತ್ಯ. ಉತ್ತಮ ಫೋಲ್ಡರ್ ರಚನೆಯನ್ನು ಹೇಗೆ ರಚಿಸುವುದು? ಉತ್ತರ: ನಿಮ್ಮ ಫೈಲ್ಗಳನ್ನು ತಾರ್ಕಿಕ ವಿಭಾಗಗಳಾಗಿ ವಿಂಗಡಿಸಿ. ಉದಾಹರಣೆಗೆ, ವಿಷಯದ ಆಧಾರದ ಮೇಲೆ. ಕೆಲಸ, ವೈಯಕ್ತಿಕ, ಶಿಕ್ಷಣ, ಹಣಕಾಸು, ಪ್ರಾಜೆಕ್ಟ್ ಆಧಾರದ ಮೇಲೆ. ಉದಾಹರಣೆಗೆ, ಪ್ರಾಜೆಕ್ಟ್ 1, ಪ್ರಾಜೆಕ್ಟ್ 2. ದಿನಾಂಕದ ಆಧಾರದ ಮೇಲೆ. 2023 ಅಡಿಗೆರೆ ಡಾಕ್ಯುಮೆಂಟ್ಸ್, 2024 ಅಡಿಗೆರೆ ಫೋಟೋಸ್, ಕ್ಲೈಂಟ್ ಅಥವಾ ವ್ಯಕ್ತಿ ಆಧಾರದ ಮೇಲೆ. ಉದಾಹರಣೆಗೆ, ಪ್ರತಿ ಪ್ರಮುಖ ಫೋಲ್ಡರ್ನೊಳಗೆ ನಿರ್ದಿಷ್ಟ ವಿಷಯಗಳಿಗಾಗಿ ಉಪ ಫೋಲ್ಡರ್ಗಳನ್ನು ರಚಿಸಿ.
ಉದಾಹರಣೆಗೆ, ಕೆಲಸ ಇದಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ 1, ಇದಕ್ಕಿಂತ ಹೆಚ್ಚು ವರದಿಗಳು, ಸಭೆಗಳು, ಡೇಟಾ. ಫೈಲ್ಗಳಿಗೆ ಹೆಸರಿಸುವ ಸರಿಯಾದ ವಿಧಾನ ಯಾವುದು? ಉತ್ತರ: ಸ್ಥಿರ ಮತ್ತು ಅರ್ಥಪೂರ್ಣವಾದ ನಾಮಕರಣ. ವಿಧಾನವನ್ನು ಅನುಸರಿಸಿ. ಈ ಕೆಳಗಿನ ಅಂಶಗಳನ್ನು ಸೇರಿಸಲು ಪ್ರಯತ್ನಿಸಿ. ದಿನಾಂಕ. ಉದಾಹರಣೆಗೆ, 2023 ಅಕ್ಟೋಬರ್ 26 ಪ್ರಾಜೆಕ್ಟ್ ಅಥವಾ ಕ್ಲೈಂಟ್ ಹೆಸರು, ಉದಾ. ಪ್ರಾಜೆಕ್ಟ್ ಎಕ್ಸ್ ಅಡಿಗೆರೆ, ಕ್ಲೈಂಟ್ ವೈ ಅಡಿಗೆರೆ. ಫೈಲ್ನ ವಿವರಣೆ. ಉದಾಹರಣೆಗೆ, ಮೀಟಿಂಗ್ ನೋಟ್ಸ್, ಇನ್ವಾಯ್ಸ್, ರಿಪೋರ್ಟ್. ಆವೃತ್ತಿ ಸಂಖ್ಯೆ. ಅಗತ್ಯವಿದ್ದರೆ, ಉದಾ. V1, V2, ಫೈನಲ್. ಉದಾಹರಣೆ, 2023 ಅಕ್ಟೋಬರ್ 26 ಅಡಿಗೆರೆ ಡಾಕ್ಸ್. ಹಳೆಯ ಫೈಲ್ಗಳನ್ನು ಏನು ಮಾಡಬೇಕು? ಅಳಿಸಬೇಕೇ ಅಥವಾ ಆರ್ಕೈವ್ ಮಾಡಬೇಕೇ? ಉತ್ತರ: ಅಳಿಸಿ. ಇನ್ನು ಎಂದಿಗೂ ಅಗತ್ಯವಿಲ್ಲದ ಅಥವಾ ನಕಲು ಫೈಲ್ಗಳನ್ನು ಅಳಿಸಿ. ಆದರೆ ಅಳಿಸುವ ಮೊದಲು ಖಚಿತಪಡಿಸಿಕೊಳ್ಳಿ. ಆರ್ಕೈವ್ ಮಾಡಿ. ತಕ್ಷಣಕ್ಕೆ ಅಗತ್ಯವಿಲ್ಲದ, ಆದರೆ ಭವಿಷ್ಯದಲ್ಲಿ ಬೇಕಾಗಬಹುದಾದ ಫೈಲ್ಗಳನ್ನು ಆರ್ಕೈವ್ ಎಂಬ ಪ್ರತ್ಯೇಕ ಫೋಲ್ಡರ್ಗೆ ಸರಿಸಿ. ಇದು ನಿಮ್ಮ ಮುಖ್ಯ ಕೆಲಸದ ಫೋಲ್ಡರ್ಗಳನ್ನು ಅಚ್ಚುಕಟ್ಟಾಗಿಡಲು ಸಹಾಯ ಮಾಡುತ್ತದೆ. ಆರ್ಕೈವ್ ಫೋಲ್ಡರ್ ಅನ್ನು ವರ್ಷ ಅಥವಾ ವಿಭಾಗದ ಆಧಾರದ ಮೇಲೆ ಆಯೋಜಿಸಬಹುದು. ಕ್ಲೌಡ್ ಸ್ಟೋರೇಜ್ ಅನ್ನು ಫೈಲ್ ಮ್ಯಾನೇಜ್ಮೆಂಟ್ಗೆ ಹೇಗೆ ಬಳಸಬಹುದು? ಉತ್ತರ: ಕ್ಲೌಡ್ ಸ್ಟೋರೇಜ್, ಗೂಗಲ್ ಡ್ರೈವ್, ಡ್ರಾಪ್ ಬಾಕ್ಸ್, ಒನ ಡ್ರೈವ್ ಫೈಲ್ ಮ್ಯಾನೇಜ್ಮೆಂಟ್ಗೆ ಅತ್ಯುತ್ತಮವಾಗಿದೆ. ಎಲ್ಲಿಂದಲಾದರೂ ಪ್ರವೇಶ. ಇಂಟರ್ನೆಟ್ ಸಂಪರ್ಕವಿರುವ ಯಾವುದೇ ಸಾಧನದಿಂದ ನಿಮ್ಮ ಫೈಲ್ಗಳನ್ನು ಪ್ರವೇಶಿಸಬಹುದು. ಸುಲಭ ಹಂಚಿಕೆ. ಇತರರೊಂದಿಗೆ ಫೈಲ್ಗಳನ್ನು ಸುಲಭವಾಗಿ ಹಂಚಿಕೊಳ್ಳಬಹುದು ಮತ್ತು ಸಹಯೋಗ ಮಾಡಬಹುದು. ಸ್ವಯಂಚಾಲಿತ ಬ್ಯಾಕಪ್. ನಿಮ್ಮ ಫೈಲ್ಗಳು ಸುರಕ್ಷಿತವಾಗಿ ಬ್ಯಾಕಪ್ ಆಗುತ್ತವೆ. ಸಿಂಕ್ರೊನೈಸೇಷನ್. ಎಲ್ಲಾ ಸಾಧನಗಳಲ್ಲಿ ಫೈಲ್ಗಳು ನವೀಕರಿಸಲ್ಪಡುತ್ತವೆ. ಕ್ಲೌಡ್ನಲ್ಲಿಯೂ ಸಹ ಉತ್ತಮ ಫೋಲ್ಡರ್ ರಚನೆ ಮತ್ತು ನಾಮಕರಣ ನಿಯಮಗಳನ್ನು ಅನುಸರಿಸುವುದು ಮುಖ್ಯ. ಡಿಜಿಟಲ್ ಮತ್ತು ಭೌತಿಕ ಫೈಲ್ ಮ್ಯಾನೇಜ್ಮೆಂಟ್ ನಡುವಿನ ವ್ಯತ್ಯಾಸವೇನು? ಉತ್ತರ: ಡಿಜಿಟಲ್, ಕಂಪ್ಯೂಟರ್, ಹಾರ್ಡ್ ಡ್ರೈವ್, ಕ್ಲೌಡ್ನಲ್ಲಿ ಸಂಗ್ರಹಿಸಲಾದ ಎಲೆಕ್ಟ್ರಾನಿಕ್ ಫೈಲ್ಗಳನ್ನು ನಿರ್ವಹಿಸುತ್ತದೆ. ಇದಕ್ಕೆ ಸಾಫ್ಟ್ವೇರ್, ಫೈಲ್ ಎಕ್ಸ್ಪ್ಲೋರರ್, ಸರ್ಚ್ ಫಂಕ್ಷನ್ಗಳು ಬಳಕೆಯಾಗುತ್ತವೆ. ಭೌತಿಕ, ಕಾಗದದ ದಾಖಲೆಗಳು, ಪುಸ್ತಕಗಳು, ಫೋಟೋಗಳನ್ನು ನಿರ್ವಹಿಸುತ್ತದೆ. ಇದಕ್ಕೆ ಫೈಲ್ ಕ್ಯಾಬಿನೆಟ್ಗಳು, ಫೋಲ್ಡರ್ಗಳು, ಲೇಬಲ್ಗಳು, ಬಣ್ಣ ಕೋಡಿಂಗ್ ಮತ್ತು ಭೌತಿಕ ಸ್ಥಳಾವಕಾಶ ಬೇಕಾಗುತ್ತದೆ. ಎರಡಕ್ಕೂ ಮೂಲ ತತ್ವಗಳು ಒಂದೇ: ವ್ಯವಸ್ಥಿತತೆ, ಸುಲಭ ಹುಡುಕಾಟ ಮತ್ತು ಸುರಕ್ಷತೆ. ನನ್ನ ಫೈಲ್ ಸಿಸ್ಟಮ್ ಅಸ್ತವ್ಯಸ್ತವಾಗಿದ್ದರೆ ಎಲ್ಲಿಂದ ಪ್ರಾರಂಭಿಸಬೇಕು? ಉತ್ತರ: 1. ನ್ಯೂ ಅಡಿಗೆರೆ ಆರ್ಗನೈಸೇಷನ್ ಅಥವಾ ಟೆಂಪ್ ಅಡಿಗೆರೆ ಇನ್ಬಾಕ್ಸ್ ಎಂಬ ಹೊಸ ಫೋಲ್ಡರ್ ರಚಿಸಿ. ಎಲ್ಲ ಅಸ್ತವ್ಯಸ್ತವಾಗಿರುವ ಫೈಲ್ಗಳನ್ನು ತಾತ್ಕಾಲಿಕವಾಗಿ ಇದಕ್ಕೆ ವರ್ಗಾಯಿಸಿ. 2. ಪ್ರಮುಖ ಫೋಲ್ಡರ್ಗಳನ್ನು ರಚಿಸಿ. ನಿಮಗೆ ಅಗತ್ಯವಿರುವ ಮುಖ್ಯ ವಿಭಾಗಗಳ ಫೋಲ್ಡರ್ಗಳನ್ನು, ಉದಾಹರಣೆಗೆ ಕೆಲಸ, ವೈಯಕ್ತಿಕ, ಫೋಟೋಗಳು ರಚಿಸಿ. 3. ಒಂದೊಂದಾಗಿ ವರ್ಗಾಯಿಸಿ. ನ್ಯೂ ಆರ್ಗನೈಸೇಷನ್ ಫೋಲ್ಡರ್ನಿಂದ ಒಂದೊಂದೇ ಫೈಲ್ ತೆಗೆದುಕೊಂಡು ಅವುಗಳ ಸರಿಯಾದ ಹೊಸ ಫೋಲ್ಡರ್ಗಳಿಗೆ ಸೇರಿಸಿ. ಸೂಕ್ತ ಹೆಸರನ್ನು ನೀಡಿ. 4. ಚಿಕ್ಕದಾಗಿ ಪ್ರಾರಂಭಿಸಿ. ಒಂದೇ ಬಾರಿಗೆ ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಬೇಡಿ. ಪ್ರತಿದಿನ ಸ್ವಲ್ಪ ಸಮಯವನ್ನು ಮೀಸಲಿಡಿ. 5. ನಿಯಮಿತವಾಗಿ ಮುಂದುವರಿಸಿ. ಹೊಸ ಫೈಲ್ಗಳು ಅಸ್ತವ್ಯಸ್ತಗೊಳ್ಳದಂತೆ ತಕ್ಷಣವೇ ಸರಿಯಾದ ಸ್ಥಳದಲ್ಲಿ ಉಳಿಸಿ. ಫೈಲ್ಗಳನ್ನು ಹುಡುಕಲು ಸುಲಭವಾಗುವಂತೆ ಮಾಡಲು ಇನ್ನೇನು ಮಾಡಬಹುದು? ಉತ್ತರ: ಟ್ಯಾಗ್ ಮಾಡುವುದು, ಟ್ಯಾಗಿಂಗ್. ಕೆಲವು ಆಪರೇಟಿಂಗ್ ಸಿಸ್ಟಂಗಳು, ಮ್ಯಾಕ್ ಓಎಸ್ ಮತ್ತು ಕ್ಲೌಡ್ ಸೇವೆಗಳು ಫೈಲ್ಗಳಿಗೆ ಟ್ಯಾಗ್ಗಳನ್ನು ಸೇರಿಸಲು ಅನುಮತಿಸುತ್ತವೆ. ಉದಾಹರಣೆಗೆ, ಒಂದು ಫೈಲ್ ಪ್ರಾಜೆಕ್ಟ್ ಎಕ್ಸ್ ಮತ್ತು ಫೈನಾನ್ಸ್ ಎರಡಕ್ಕೂ ಸಂಬಂಧಿಸಿದ್ದರೆ 2 ಟ್ಯಾಗ್ಗಳನ್ನು ಸೇರಿಸಬಹುದು. ಮೆಟಾಡೇಟಾ, ಮೆಟಡೇಟಾ ಫೈಲ್ಗಳ ಪ್ರಾಪರ್ಟೀಸ್ನಲ್ಲಿ ಲೇಖಕ, ವಿಷಯ, ಕೀವರ್ಡ್ಗಳಂತಹ ಮೆಟಾಡೇಟಾವನ್ನು ಸೇರಿಸುವುದು ಹುಡುಕಾಟವನ್ನು ಸುಧಾರಿಸುತ್ತದೆ. ಶೋಧ ಕಾರ್ಯಕ್ರಮಗಳು, ವಿಂಡೋಸ್ ಸರ್ಚ್, ಮ್ಯಾಕೋಸ್ ಸ್ಪಾಟ್ಲೈಟ್ ಅಥವಾ ಥರ್ಡ್ ಪಾರ್ಟಿ ಸರ್ಚ್ ಟೂಲ್ಗಳನ್ನು ಪರಿಣಾಮಕಾರಿಯಾಗಿ ಬಳಸಿ. ಫೈಲ್ ಮ್ಯಾನೇಜ್ಮೆಂಟ್ನಲ್ಲಿ ಸಾಮಾನ್ಯ ತಪ್ಪುಗಳು ಯಾವುವು? ಉತ್ತರ: ಯಾವುದೇ ವ್ಯವಸ್ಥೆಯನ್ನು ಹೊಂದಿಲ್ಲದೆ ಎಲ್ಲವನ್ನೂ ಒಂದೇ ಫೋಲ್ಡರ್ನಲ್ಲಿ ಹಾಕುವುದು. ಅನ್ಟೈಟಲ್ಡ್ ಡಾಕ್ಯುಮೆಂಟ್ 1, ನ್ಯೂ ಫೋಲ್ಡರ್ 2 ನಂತಹ ಅರ್ಥಹೀನ ಹೆಸರುಗಳನ್ನು ಬಳಸುವುದು. ಫೈಲ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸದಿರುವುದು. ಅತಿಯಾದ ಆಳವಾದ ಫೋಲ್ಡರ್ ರಚನೆ, ತುಂಬಾ ಹೆಚ್ಚು ಉಪಫೋಲ್ಡರ್ಗಳು. ಪ್ರಮುಖ ಫೈಲ್ಗಳಿಗೆ ಬ್ಯಾಕಪ್ ಇರಿಸದಿರುವುದು. ಡೆಸ್ಕ್ಟಾಪ್ ಅನ್ನು ಮುಖ್ಯ ಸಂಗ್ರಹಣಾ ಪ್ರದೇಶವಾಗಿ ಬಳಸುವುದು. ಈ ಮಾಹಿತಿ ಮತ್ತು ಪ್ರಶ್ನೋತ್ತರಗಳು ನಿಮ್ಮ ಫೈಲ್ ಫೋಲ್ಡರ್ ಮ್ಯಾನೇಜ್ಮೆಂಟ್ ಕುರಿತಾದ ತಿಳುವಳಿಕೆಯನ್ನು ಹೆಚ್ಚಿಸಲು ಮತ್ತು ಅದನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಎಂದು ಭಾವಿಸುತ್ತೇವೆ.